ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತೊಂದು ಕ್ಷಿಪ್ರ ಬೆಳವಣಿಗೆಗೆ ಕರ್ನಾಟಕ ರಾಜ್ಯ ಇವತ್ತು ಸಾಕ್ಷಿ ಆಗ್ತಾ ಇದೆ. 2023ರಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಯ ನಂತರದಲ್ಲಿ ನಡೆದಂಥ ಕೆಲವೊಂದು ರಾಜಕೀಯ ಪ್ರಹಸನಗಳ ನಂತರದಲ್ಲಿ ಮತ್ತೊಂದು ರಾಜಕೀಯ ಪ್ರಹಸನಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ನೀಡದೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಒಂದು ನಾಯಕತ್ವದ ಸಮಸ್ಯೆಗೆ ಇವತ್ತೊಂದು ಮುಕ್ತಿಯನ್ನ ನೀಡ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತವಾಗಿ 136 ಸ್ಥಾನಗಳನ್ನು ಗೆದ್ದಂತ ನಂತರದಲ್ಲಿ ಸಿಎಂ ಗದ್ದುಗೆಗಾಗಿ ಅಗ್ಗಜಗ್ಗಾಟ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಸ್ತಾಂತರದ ಕುರಿತಾಗಿ ಒಂದು ಮಹತ್ವದ ಒಪ್ಪಂದವನ್ನ ಏರ್ಪಡಿಸಿತ್ತು. ಅಂದ್ರೆ ಸಿದ್ದರಾಮಯ್ಯನವರಿಗೆ 2.5 ವರ್ಷಗಳ ಕಾಲ, ತದನಂತರ ಡಿ ಕೆ ಶಿವಕುಮಾರ್ ಅವರ 2.5 ವರ್ಷಗಳ ನಂತರ ಸಿಎಂ ಹುದ್ದೆಗೆ ಹೇರುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ಒಪ್ಪಂದವನ್ನ ಕಾಂಗ್ರೆಸ್ ಹೈಕಮಾಂಡ್ ಏರ್ಪಡಿಸಿತ್ತು. 2.5 ವರ್ಷ ಕಳೆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಗದ್ದುಗೆಗೆ ಏರ್ಲಿಕ್ಕೋಸ್ಕರ ಹಲವಾರು ರೀತಿಯಾದಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿದ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ದಿಷ್ಟವಾದಂತಹ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದೇನಪ್ಪಾ ಅಂದ್ರೆ ಸಿಎಂ ಸಿದ್ದರಾಮಯ್ಯರು ತಮ್ಮ 3 ವರ್ಷಗಳ ಅಧಿಕಾರವನ್ನ ಪೂರ್ಣಗೊಳಿಸಿದ ನಂತರದಲ್ಲಿ ಇವತ್ತು ಅಧಿಕೃತವಾಗಿ ಲೋಕಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ನೀಡಲಿದ್ದಾರೆ. ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡ ನಂತರ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೆಲ್ಲವೂ ರಾಜಕೀಯ ಪ್ರಹಸನಗಳ ಬೆನ್ನಲ್ಲೇ 2023ರ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಹಲವಾರು ರೀತಿಯಾದಂತಹ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಕೊಡುವಂತಹ ಸಾಧ್ಯತೆಗಳಿದೆ. ಹಲವಾರು ರೀತಿಯಾದಂತಹ ಮಾನದಂಡಗಳನ್ನ ಇಟ್ಕೊಂಡು ಹೊಸ ಕ್ಯಾಬಿನೆಟ್ ಅನ್ನ ಅಂದ್ರೆ 2028ರ ನಡೆಯುವಂತಹ ಒಂದು ಚುನಾವಣೆಯನ್ನ ಗುರಿಯಲ್ಲಿಟ್ಕೊಂಡು ಹೊಸ ಸಚಿವ ಸಂಪುಟವನ್ನ ರಚಿಸುವಂತ ಒಂದು ಕಸರತ್ತಿಗೆ ಡಿ ಕೆ ಶಿವಕುಮಾರ್ ಕೈ ಹಾಕಲಿದ್ದಾರೆ. ಡಿ ಕೆ ಶಿವಕುಮಾರ್ ಅಂದ್ರೆ ಇಟ್ಸ್ ಎ ಡೈನಾಮಿಕ್ ಲೀಡರ್. ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಗೆ ಅಥವಾ ಯಾವುದೇ ರೀತಿಯಾದಂತಹ ವಿರೋಧಿ ಧ್ವನಿಗಳಿಗೆ ಅವರು ಬೆಲೆ ಕೊಡೋದಿಲ್ಲ. ಅವ್ರದೇ ಆದಂತಹ ನಿರ್ದಿಷ್ಟವಾದಂತಹ ಒಂದು ಗುರಿ, ನಿರ್ದಿಷ್ಟವಾದಂತಹ ಅಜೆಂಡಾದೊಟ್ಟಿಗೆ ಒಂದು ಪಕ್ಷವನ್ನ ಮುನ್ನಡೆಸಿದಂತ ಕೀರ್ತಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. 2020ಕ್ಕೆ ಮುನ್ನ ಅವರು ಹಲವಾರು ರೀತಿಯಾದಂತಹ ಕಾನೂನು ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳಿಗೆ ಒಂದು ವಿಧಿಯ ಆಟಕ್ಕೆ ಬಲಿಯಾಗಿ ತಿಹಾರ್ ಜೈಲ್ ಸೇರಿದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿಗೆ ಭೇಟಿ ನೀಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಂತ್ವನ ಹೇಳಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಜೈಲಿನಿಂದ ಬಿಡುಗಡೆ ಆದ ನಂತರದಲ್ಲಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬಳುವಳಿಯಾಗಿ ಅಥವಾ ಉಡುಗೊರೆಯಾಗಿ ನೀಡಿದರು ಅನ್ನುವಂತಹ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಆನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೇ 2023ರ ರಾಜ್ಯ ವಿಧಾನಸಭೆ ಚುನಾವಣೆಯನ್ನ ಎದುರಿಸಿದ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮೇಲಿಟ್ಟಿದ್ದಂತ ನಿರೀಕ್ಷೆಯನ್ನ ಡಿ ಕೆ ಶಿವಕುಮಾರ್ ಅವರು ಫುಲ್ಫಿಲ್ ಮಾಡಿದ್ರು, ಅಂದ್ರೆ ಪೂರ್ಣಗೊಳಿಸಿದ್ರು. ಅಂದ್ರೆ ಬಹುಮತ ಅಂದ್ರೆ 10-20 ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಬಹುಮತವನ್ನ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಪಕ್ಷವು ಕಂಡಿರಲಿಲ್ಲ. ಅಂತ ಒಂದು ಅಭೂತಪೂರ್ವವಾದಂತಹ ವಿಜಯವನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಂದುಕೊಟ್ಟಂತಹ ಕೀರ್ತಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದರು. 3 ವರ್ಷಗಳು ಪೂರ್ಣಗೊಂಡ ನಂತರದಲ್ಲಿಯೇ ಡಿ ಕೆ ಶಿ ಸಹೋದರರು ಮುಖ್ಯಮಂತ್ರಿ ಗದ್ದುಗೆಗಾಗಿ ಹಲವಾರು ರೀತಿಯಾದಂತಹ ಪ್ರಹಸನಗಳನ್ನೇ ನಡೆಸಿದ್ರು. ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಹಲವಾರು ರೀತಿಯಾದಂತಹ ಶಾಸಕರು ಸಚಿವರೊಟ್ಟಿಗೆ ಮಾತುಕತೆಗಳನ್ನ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಕಳೆದ 6 ತಿಂಗಳಲ್ಲೇ ದೆಹಲಿಗೆ 19 ಬಾರಿ ಪ್ರವಾಸವನ್ನ ಕೈಗೊಂಡು ದೆಹಲಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಹುದ್ದೆಗಾಗಿ ಹಲವಾರು ರೀತಿಯಾದಂತಹ ಲಾಬಿ ಮತ್ತೆ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇರಿದ್ರು. ಪಂಚರಾಜ್ಯ ಚುನಾವಣೆಗಳು ಮತ್ತೆ ಹಲವು ರಾಜ್ಯಗಳಲ್ಲಿ ನಡೆದಂತ ಚುನಾವಣೆಗಳ ಸಂದರ್ಭದಲ್ಲಿ ಹೈಕಮಾಂಡ್ ಕರ್ನಾಟಕ ರಾಜ್ಯದ ಬಗ್ಗೆ ಅಷ್ಟು ಗಮನವನ್ನು ಕೊಡ್ಲಿಕ್ಕಾಗದೆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 6 ತಿಂಗಳ ಕಾಲ ಗ್ರೇಸ್ ಪೀರಿಯಡ್ ಅನ್ನ ಸಿಕ್ತು ಅಂತ ಹೇಳ್ಬೋದು. 6 ತಿಂಗಳ 2.5 ವರ್ಷಕ್ಕೆ ರಾಜೀನಾಮೆ ಕೊಡಬೇಕಿದ್ದಂತಹ ಸಿದ್ದರಾಮಯ್ಯನವರು ತದನಂತರ 6 ತಿಂಗಳ ಕಾಲ ಹೆಚ್ಚುವರಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಲಿಕ್ಕೆ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ 1980ರ ದಶಕದಲ್ಲಿಯೇ ವಿದ್ಯಾರ್ಥಿ ನಾಯಕರಾಗಿ ಆರ್ಸಿ ಕಾಲೇಜ್ ಅಥವಾ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಹೊರಹೊಮ್ಮಿದ್ರು. ಅದರ ಪ್ರತಿಫಲವಾಗಿ 1989ರಲ್ಲಿ ರಾಮನಗರ ಜಿಲ್ಲೆಯ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ತನ್ನ 27ನೇ ವಯಸ್ಸಿಗೆ ಶಾಸನಸಭೆಯ ಸದಸ್ಯರಾಗಿ ಆಯ್ಕೆಯಾದಂತಹ ಡಿ ಕೆ ಶಿವಕುಮಾರ್ ಎಸ್ ಬಂಗಾರಪ್ಪ, ಧರಮ್ ಸಿಂಗ್, ಎಸ್.ಎಂ. ಕೃಷ್ಣ, ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಗಳಲ್ಲಿ ಹಲವಾರು ರೀತಿಯ ವಿವಿಧ ಖಾತೆಗಳನ್ನ ಸಮರ್ಥವಾಗಿ ನಿರ್ವಹಿಸಿದಂತಹ ಕೀರ್ತಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಯಾವುದೇ ರೀತಿಯಾದಂತಹ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಪಕ್ಷ ಲಾಯಲಿಟಿ ಅಂತ ಮತ್ತೆ ಪಕ್ಷ ನಿಷ್ಠೆಯನ್ನ ಪ್ರದರ್ಶಿಸಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಕಡೆಗೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಅಥವಾ ನಿಷ್ಠಾವಂತ ನಾಯಕನಿಗೆ ಒಂದು ಜಸ್ಟಿಫಿಕೇಶನ್ ಅನ್ನ ನ್ಯಾಯವನ್ನ ಈ ಒಂದು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಯಾವುದೇ ಒಂದು ರಾಜಕೀಯ ಪಕ್ಷಗಳಲ್ಲಿ ಒಂದು ಲಾಯಾಲಿಟಿ ಮತ್ತೆ ಪಕ್ಷ ನಿಷ್ಠೆ ಬಹಳ ಅತಿ ಮುಖ್ಯ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ 2017ರಲ್ಲಿ ಅಹಮದ್ ಪಟೇಲ್ ರವರು ಗುಜರಾತ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ಬೇಕಂತ ಸಂದರ್ಭದಲ್ಲಿ ಅಲ್ಲಿನ 44 ಶಾಸಕರುಗಳನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಅವರ ಹಲವಾರು ರೀತಿಯಾದಂತ ರಾಜಕೀಯ ಒತ್ತಡಗಳನ್ನ ಹೇರಿದ್ರು ಕೂಡ ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಬೆದರಿಕೆಗಳನ್ನ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಆ ಬೆದರಿಕೆಗಳಿಗೆ ಬಗ್ಗದೆ ಅಹಮದ್ ಪಟೇಲ್ ರವರನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಆ ನಂತರದಲ್ಲಿ ಇದೇ ಕಾರಣಗಳಿಗೋಸ್ಕರ ಡಿ ಕೆ ಶಿವಕುಮಾರ್ ಹಲವಾರು ರೀತಿಯಾದಂತ ನ್ಯಾಯಪರವಾದಂತಹ ಹೋರಾಟಗಳನ್ನ ಎದುರಿಸಿದ ಪ್ರತಿಫಲವಾಗಿ ಅವರು ತಿಹಾರ್ ಜೈಲು ಕೂಡ ನೋಡ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೂ ಕೂಡ ಹಲವಾರು ರೀತಿಯಂತ ಬೇರೆ ಬಿಜೆಪಿ ಪಕ್ಷದ ಹಲವಾರು ರೀತಿಯಂತ ಆಮಿಷಗಳು ಒಡ್ಡಿದ್ರು ಕೂಡ, ಬೆದರಿಕೆಗಳನ್ನ ಹಾಕಿದ್ರು ಕೂಡ ತನ್ನ ಪಕ್ಷ ನಿಷ್ಠೆಯನ್ನು ಪ್ರದರ್ಶಿಸಿದಂತ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಕಾದು ಕುಳಿತು ಅಧಿಕಾರವನ್ನ ತನ್ನ ಕಾಂಗ್ರೆಸ್ ಪಕ್ಷದಲ್ಲಿಯೇ ತನ್ನ ಉನ್ನತ ಹುದ್ದೆಗೆ ಹೇರಬೇಕು ಅನ್ನೋ ಛಲದೊಟ್ಟಿಗೆ ತನ್ನ ಎಲ್ಲಾ ರೀತಿಯಾದಂತ ರಾಜಕೀಯ ಹಲವಾರು ರೀತಿಯಾದಂತ ಒತ್ತಡಗಳನ್ನ ಬದಿಗಿಟ್ಕೊಂಡು ಹಲವಾರು ರೀತಿಯಾದಂತ ಯಾವುದೇ ಒತ್ತಡಗಳಿಗೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಇಷ್ಟು ಸುದೀರ್ಘವಾದಂತಹ ಮೌನ ಮತ್ತೆ ಸುದೀರ್ಘವಾದಂತ ತಾಳ್ಮೆಯಿಂದ ಇದ್ದಿದ್ದರ ಪರಿಣಾಮವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನುಳಿದಿರುವುದು 2 ವರ್ಷಗಳ ಕಾಲ. 2 ವರ್ಷಗಳು ಡಿ ಕೆ ಶಿವಕುಮಾರ್ ಅವರ ಆಡಳಿತ ಯಂತ್ರ ಹೇಗಿರುತ್ತೆ, ಡಿ ಕೆ ಶಿವಕುಮಾರ್ ಅವರ ವಿಭಿನ್ನವಾದಂತಹ ಆಲೋಚನೆಗಳು, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಪರಿಕಲ್ಪನೆಯನ್ನ ಹಲವಾರು ರೀತಿಯಂತ ವೇದಿಕೆಗಳಲ್ಲಿ ಮಾತಾಡ್ತಾ ಬರ್ತಿತ್ತಂತ ಡಿ ಕೆ ಶಿವಕುಮಾರ್ ಈಗ ಅಧಿಕಾರ ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಅಧಿಕಾರ ಕಾಲಘಟ್ಟದಲ್ಲಿ ಬೆಂಗಳೂರನ್ನ ಯಾವ ರೀತಿಯಾದಂತಹ ಅಭಿವೃದ್ಧಿಯ ವಿಕೇಂದ್ರೀಕರಣ ಅಥವಾ ಅಭಿವೃದ್ಧಿಯ ಸಾಂಕೇತಿಕವಾಗಿ ಬೆಂಗಳೂರನ್ನ ತಗೊಂಡೋಗ್ತಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಟನಲ್ ರೋಡ್ ಆಗಿರ್ಬೋದು, ಹಲವಾರು ರೀತಿಯ ಪ್ರಾಜೆಕ್ಟ್ಗಳನ್ನ ತಮ್ಮ ಆಲೋಚನೆಗಳನ್ನ ಹಲವಾರು ರೀತಿಯಲ್ಲಿ ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿ ಎಲ್ಲವನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನ ಬರುವಾಗ ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಇನ್ನುಳಿದಿರತಕ್ಕಂಥ 2 ವರ್ಷಗಳಲ್ಲಿ ಯಾವ ರೀತಿಯಾದಂಥ ಅಧಿಕಾರವನ್ನ ನಡೆಸ್ತಾರೆ, ಯಾವ ರೀತಿಯಾದಂಥ ಆಡಳಿತ ಯಂತ್ರಾಂಗವನ್ನ ಮುನ್ನಡೆಸ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯರೊಟ್ಟಿಗೆ ಸಚಿವ ಸಂಪುಟದಲ್ಲಿ ಇದ್ದಂತಹ ಬಹಳಷ್ಟು ಸಚಿವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೋಕ್ ನೀಡುವ ಸಾಧ್ಯತೆ ಇದೆ. ಹೊಸ ಮುಖಗಳಿಗೆ ಮತ್ತೆ ಯುವಕರಿಗೆ ಅವಕಾಶವನ್ನ ನೀಡ್ತಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಹೊಸ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ, ಹೊಸ ಸಂಪುಟ ಮುಂದಿನ 2028ರ ಚುನಾವಣೆಗೆ ಯಾವ ರೀತಿ ಎಲ್ಲ ಪ್ರಿಪರೇಷನ್ ಆಗುತ್ತೆ, ಈ 2028ರ ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಾಗ ಈ ಎಲೆಕ್ಷನ್ 136 ಸ್ಥಾನಗಳಿಗಿಂತ ಮುಂದೆ ಹೋಗ್ತಾರೋ ಅಥವಾ ಯಾವ ರೀತಿಯಾದಂಥ ಚುನಾವಣಾ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನ ಮುಂದಿನ 2 ವರ್ಷಗಳಲ್ಲಿ ನೋಡೋಣ. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು.